ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಈ ಚಾನಲ್ಗಂತೂ ಭಾಳ ಜನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹಾಗೆ ಮಾಡಬೇಡ್ರಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇನ್ಮೇಲೆ ಡೈಲಿ ಈ ಚಾನಲ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ. ನಮಸ್ಕಾರ. ನೇತ್ರ, ಇವತ್ತು ಯಾಕೋ ನಿನ್ನ ಮುಖ ಒಂದು ಸ್ವಲ್ಪ ಡಲ್ ಇದ್ದಂಗೆ ಐತಲ್ಲ, ಡೈಲಿ ಇರೋ ಥರ ಇಲ್ಲ ಇವತ್ತು. ಯಾಕೆ ಆರಾಮದಿಲ್ಲ ನೀನು? ಅತ್ಯಾರ ಆರಾಮದೀನಿ, ಹಾಗೇನಿಲ್ಲ. ಒಂದು ಸ್ವಲ್ಪ ಯಾಕೋ ಸಣ್ಣಕ್ಕೆ ಬೆನ್ನ ಕಡೆ ಎಲ್ಲ ಒಂದು ಸ್ವಲ್ಪ ಯಾಕೋ ಚೂರು ನೋವು ಅಂತ ಅನ್ನಿಸ್ತಾ ಇದೆ. ಅಂದರೆ ಬಿಟ್ಟು ಬಿಟ್ಟು ಬರೋದು ಮಾಡ್ತಾಯಿದೆ, ಅದಕ್ಕೋಸ್ಕರ ಸ್ವಲ್ಪ ಡಲ್ ಆಗಿದೆ ಮುಖ. ಅಯ್ಯೋ ಹುಡುಗಿ, ಇದನ್ನು ಮುಂಚೆನೇ ಹೇಳಬೇಕಿಲ್ಲ, ಈಗ ಹೇಳ್ತಿಯಲ್ಲ. ತಡಿ, ನಿಮ್ಮ ಮಾವಗ ಮತ್ತು ನಿನ್ನ ಗಂಡಗೆ ಫೋನ್ ಹಚ್ತೈತಿ, ಅವ್ರು ಬರಲಿ, ಆಸ್ಪತ್ರೆಗೆ ಹೋದ್ರಾಯ್ತು. ಅಯ್ಯೋ ಅತ್ಯಾರ, ಈಗಲೇ ಬ್ಯಾಡ್ರಿ, ಇನ್ನೂ ಅಷ್ಟೇನು ನೋವಿಲ್ಲ, ಚೂರು ಅಷ್ಟೇ ಸ್ಟಾರ್ಟ್ ಆಗಿದೆ ಅಷ್ಟೇ ನನಗೆ. ಅಯ್ಯೋ ನೇತ್ರ, ಇಂಥ ವಿಷಯದಲ್ಲೆಲ್ಲ ಈ ಥರ ಕೇರ್ಲೆಸ್ ಮಾಡಬಾರ್ದು. ನಿನಗಿದೆಲ್ಲ ಗೊತ್ತಾಗಲ್ಲ. ನಾ ಮೊದಲು ನಿಮ್ಮ ಮಾವಗ ಮತ್ತು ನಿನ್ನ ಗಂಡಗೆ ಫೋನ್ ಹಚ್ಚಿ ಮನೆಗೆ ಬಾ ಅಂತ ಹೇಳ್ತೀನಿ. ಕಾವೇರಿ, ನೀನು ಅಷ್ಟೇ ಲಘುನ ನಿಮ್ಮ ಮನೆಗೆ ಫೋನ್ ಹಚ್ಚಿ ಈ ಥರ ನೇತ್ರಾಗ ನೋವು ಸಣ್ಣಕ್ಕೆ ನೋವು ಸ್ಟಾರ್ಟ್ ಆಗೈತಿ, ನೀವು ಎಲ್ಲದಕ್ಕೂ ರೆಡಿ ಇರ್ರಿ, ಆದ್ರೆ ಬಂದುಬಿಡ್ರಿ ಇವತ್ತಂತ ಹೇಳಿಬಿಡು. ಅಯ್ಯೋ ಅತ್ತೆ, ಇನ್ನೂ ನನಗೆ ನೋವು ಸ್ಟಾರ್ಟ್ ಆಗಿಲ್ಲ ಜಾಸ್ತಿ. ನೇತ್ರ, ಡಿಲಿವರಿ ಪೇನ್ ಅಂದ್ರೇ ಬಿಟ್ಟು ಬಿಟ್ಟು ಬರ್ತಾ ಇರುತ್ತದೆ, ನಿನಗೆ ಅದೆಲ್ಲ ಗೊತ್ತಾಗಲ್ಲ. ನೀನು ಸುಮ್ಮನಿರ, ನೀನು ಎಲ್ಲರೂ ಮನೆಯಾಗಿದ್ರೆ ಅದೊಂಥರ ಧೈರ್ಯ ಜಾಸ್ತಿ ಇರುತ್ತೆ. ನನಗೂ ಧೈರ್ಯ ಸಾಕಾಗಿಲ್ಲ, ಖುಷಿಗೂ ಫೋನ್ ಹಚ್ಚಿ ಹೇಳ್ಬಿಡ್ತೀನಿ, ಮೊದಲು ಆ ಕೆಲಸ ಮಾಡ್ತೀನಿ ನಾನು. ಹೌದು ಅತ್ತೆ, ನೀವು ಹೇಳ್ತಾ ಇರೋದು ಸರಿನಾ. ಅವ್ವನು ಅದಂದಿದ್ಲು, ನೇತ್ರಾಕಾಗ ಸ್ವಲ್ಪ ನೋವು ಸ್ಟಾರ್ಟ್ ಆದ್ರೂ ನನಗೆ ಹೇಳ್ಬಿಡು ಅಂತಂದು. ಸರಿ ಅತ್ತೆ, ನಾನು ಹಂಗೆ ಮಾಡ್ತೀನಿ. ಕೃತಿ, ನೀನು ಎದಕ್ಕೆ ಬಂದು ಇಲ್ಲಿಗೆ? ಯಾಕೆ ಇಲ್ಲಿ ನೇತ್ರ ಸಾಗರ್ ಆರಾಮಾಗಿರೋದು ನಿನಗಿಷ್ಟ ಇಲ್ಲನ? ನಮ್ಮ ಮನ್ಯಾಗ ಎಲ್ಲರೂ ಖುಷಿಯಾಗಿರೋದು ನಿನಗಿಷ್ಟ ಇಲ್ಲ? ಇನ್ನೂ ಏನು ನೆಮ್ಮದಿ, ಏನು ಖುಷಿನ ಹಾಳು ಮಾಡ್ಬೇಕಂತ ಬಂದಿದ್ದೀನಿ ನಮ್ಮ ಮನೆಗೆ. ಅಯ್ಯೋ ಆಂಟಿ, ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಬೇಡಿ ಆಂಟಿ. ನಾನು ಯಾರ ಖುಷಿನೂ ಹಾಳು ಮಾಡೋದಕ್ಕೆ ಬಂದಿಲ್ಲ. ನಾನು ಆ್ಯಕ್ಚುಲಿ ಫಾರಿನ್ಗೆ ಹೋಗಿದ್ದೆ, ಆದ್ರೆ ನೇತ್ರಾಗ ಸಾಗರ್ಗೆ ಎಷ್ಟೆಲ್ಲ ದ್ರೋಹ ಮಾಡಿದೆ ಅಲ್ಲ ಅಂತ ಅದು ನನ್ನ ಮನಸ್ಸಲ್ಲಿ ಕೊರೆಯಾಕೊಂತ ಬಿಟ್ಟಿತ್ತು. ಅದಕ್ಕೆ ನಿಮ್ಮ ಹತ್ರ ಎಲ್ಲ ಕ್ಷಮೆ ಕೇಳೋಣ. ಅದು ಅಲ್ಲದೆ ನೇತ್ರ ಪ್ರೆಗ್ನೆಂಟ್ ಇದ್ದಾಳೆ, ಡೆಲಿವರಿ ಡೇಟ್ ಹತ್ತಿರ ಇದೆ ಅಂತಂದ್ರೆ ಅದಕ್ಕೋಸ್ಕರ ಅವಳನ್ನು ಮಾತಾಡಿಸಿ ಒಂದು ಸ್ವಲ್ಪ ಸಾರಿ ಕೇಳಿ ನನ್ನ ತಪ್ಪಾಯಿತು ಅಂತ ಹೇಳಿ ಹೋಗೋಣ ಅಂತ ಬಂದೆ ಆಂಟಿ. ದಯವಿಟ್ಟು ನನಗೆ ಕ್ಷಮಿಸಿ ಆಂಟಿ. ನಾನು ಮುಂಚೆ ಏನು ಕೃತಿ ಅಲ್ಲ, ಇವಾಗ ಬದಲಾಗಿದ್ದೀನಿ. ದಯವಿಟ್ಟು ನನ್ನನ್ನು ಈ ಮನೆಯಿಂದ ಕಳಿಸ್ಬಿಡಿ ಆಂಟಿ, ಪ್ಲೀಸ್ ಆಂಟಿ. ನಾನು ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಇದು ಯಾವ ಥರ ನಾಟಕ ಸ್ಟಾರ್ಟ್ ಮಾಡಿದೀಯ ವಾಪಸ್? ಎಷ್ಟು ಸಲ ನೀನು ಈ ಥರ ಹೇಳಿ 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 ನಮಗೆ ಮೋಸ ಮಾಡಿಲ್ಲ? ಪ್ರತಿ ಸಲನೂ ನೀ ಚೇಂಜ್ ಹಾಕಿ, ನೀ ಬದಲಾಗ್ತಿದ್ದಿ ಅಂತ ಎಷ್ಟು ನಂಬ್ತಿದ್ವಿ ನಾವು. ಮತ್ತು ನಿನ್ನ ಹಳೆ ಚಾಳಿನ ನೀನು ಬಿಡ್ತಾನೆ ಇದ್ದಾಗಿದ್ದೆ. ನಿನ್ನನ್ನು ಮಾತ್ರ ನಾ ಯಾವುದೇ ಕಾರಣಕ್ಕೂ ನಂಬಂಗಿಲ್ಲ. ನೀನು ಯಾವುದೇ ಕಾರಣಕ್ಕೂ ಈ ಮನೆಯಾಗ ಇರೋದೇ ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡು. ಮೊದಲ ನನ್ನ ಸೊಸಿಗೆ ಈಗ ಡೆಲಿವರಿ ಪೇನ್ ಸ್ಟಾರ್ಟ್ ಆಗೈತಿ. ಯಾವುದೇ ಕಾರಣಕ್ಕೂ ನೀನು ಮಾತ್ರ ಇಲ್ಲಿ ಇರೋದಕ್ಕೆ ಹೋಗಬೇಡ ಅಂದ್ರೆ ಹೋಗಬೇಡ, ನಡೆದು ಬಿಡಿ ಇಲ್ಲಿಂದ. ನಿನ್ನಂತಕ್ಕೆ ನೆರಳು ನಮ್ಮ ಮನೆ ಮೇಲೂ ಬೀಳೋದು ಬೇಡ. ಮತ್ತೆ ವಾಪಸ್ ನಮ್ಮ ಅಕ್ಕ ಬಾವನ ಜೀವನದಲ್ಲಿ ನೀವು ಬರೋದಕ್ಕೆ ಹೋಗಬೇಡಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ನೀವು ಸಾರಿ ಕೇಳೋದು ಬೇಡ, ಕ್ಷಮೆ ಕೇಳೋದು ಬೇಡ, ಏನು ಬೇಡ. ಅವರಿಬ್ಬರು ಪಾಡಿಗೆ ಅವ್ರ ಪಾಡಿಗೆ ಬಿಟ್ಬಿಟ್ರೆ ಅದೇ ದೊಡ್ಡ ಕ್ಷಮೆ ನೀವು ಕೇಳ್ದಂಗೆ. ದಯವಿಟ್ಟು ನಿಮ್ಮ ಕೈ ಮುಗಿತೈತಿ, ಇಲ್ಲಿಂದ ಹೊರಟೋಗ್ಬಿಡಿ. ಅಲ್ಲ, ದಯವಿಟ್ಟು ನಂದು ಒಂದು ಎರಡು ಮಾತಾದರೂ ಕೇಳ್ರಿ. ದಯವಿಟ್ಟು ಸಾಗರ್ ಅಂಕಲ್ ಎಲ್ಲರೂ ಬರಲಿ. ದಯವಿಟ್ಟು ನಾನು ತಪ್ಪಾಯ್ತಂತ ಕ್ಷಮೆ ಕೇಳಿ ನಾನು ಹೋಗ್ಬಿಡ್ತೀನಿ ಅಂತ ಪ್ಲೀಸ್. ಮೊಸಳೆ ಕಣ್ಣೀರಿಗೆ ಯಾವತ್ತೂ ಬೆಲೆ ಕೊಡಬಾರ್ದು. ಮೊಸಳೆ ಕಣ್ಣೀರಿಗೆ ಯಾವತ್ತೂ ಬೆಲೆನೂ ಇರೋದಿಲ್ಲ. ದಯವಿಟ್ಟು ನೀನು ಇಲ್ಲಿಂದ ಹೊರಟೋಗ್ಬಿಡು. ಮೊದಲ ನನಗೀಗ ತಲೆ ಹಾಪಾಗೈತಿ. ನೀನು ಇಲ್ಲಿಂದ ಓದಿ ಉಳ್ಕೊತಿದ್ದಿ. ಇಲ್ಲ ಮತ್ತು ನಾನು ಸಿಟ್ಟಲ್ಲಿ ಅದು ಏನು ಮಾಡ್ತೀನಿ ನನಗೂ ಗೊತ್ತಿಲ್ಲ. ಹೊರಟೋಗಿಲ್ಲಿಂದ. ನೋಡು ಕೃತಿ, ಒಂದು ಸಲ ಕ್ಷಮಿಸ್ತಾರೆ, 2 ಸಲ ಕ್ಷಮಿಸ್ತಾರೆ, ಪದೇ ಪದೇ ಅದನ್ನೇ ಮಾಡ್ಕೊತ ಹೋದ್ರೆ ಕ್ಷಮಿಸೋ ಅಂಥ ಪೇಷನ್ಸ್ ಯಾರಿಗೂ ಇರೋದಿಲ್ಲ. ಎಲ್ಲರೂ ಮನಸ್ಸನ್ನು ಹಾಳು ಮಾಡಿಬಿಟ್ಟಿದ್ದೀನಿ ನೀನು. ಈಗ ವಾಪಸ್ ಬಂದು ಎಲ್ಲರೂ ಮನಸ್ಸನ್ನು ಒಂದೇ ಮಾತಿಂದ ಗೆದ್ದು ಬಿಡ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ದಯವಿಟ್ಟು ನೀ ಇಲ್ಲಿಂದ ಹೋಗ್ಬಿಡು. ಮೊದಲೇ ಮನೆಯಲ್ಲಿ ಅವರೂ ಇಲ್ಲ, ನಮ್ಮ ಮಾವಾರು ಇಲ್ಲ. ದಯವಿಟ್ಟು ನೀವು ಹೊರಗಡೆ ಹೋಗ್ಬಿಡು. ಕೈ ಮುಗಿತೈತಿ. ನಮ್ಮ ಜೀವನದಲ್ಲಿ ನೀವು ಬರೋದಕ್ಕೆ ಹೋಗಬೇಡ. ನಿನ್ನಿಂದ ನಮ್ಗೆ ಯಾವ ಕ್ಷಮೆನೂ ಬೇಡ, ಏನೂ ಬೇಡ. ನಮ್ಮಿಂದ ನೀ ದೂರ ಇದ್ದುಬಿಟ್ರೆ ಅಷ್ಟೇ ಸಾಕು. ನೇತ್ರ, ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ. ನಾನು ಆ ಥರ ಎಲ್ಲ ಮಾಡಬಾರ್ದಿತ್ತು. ಅದೆಲ್ಲ ನನಗೆ ಇವಾಗ ಗೊತ್ತಾಗ್ತಾ ಇದೆ. ಆದರೆ ಒಂದು ಸಲ ನನಗೆ ಕ್ಷಮಿಸ್ಬಿಡು ನೇತ್ರ. ಬೇಕಾದರೆ ಇವಾಗ ನಾ ಇಲ್ಲೇ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ನಾನು ಕೇಳ್ತೀನಿ. ದಯವಿಟ್ಟು ನೇತ್ರ, ನನಗೆ ಕ್ಷಮಿಸ್ಬಿಡು ನೇತ್ರ, ಪ್ಲೀಸ್ ನೇತ್ರ. ನಾ ಇವಾಗ ನಮ್ಮ ಡ್ಯಾಡಿನೂ ಬಂದಿಲ್ಲ ಇಲ್ಲಿಗೆ, ನಾನು ಒಬ್ಬಳೇ ಬಂದಿದ್ದೀನಿ. ನಮ್ಮ ಮನೆ ಕೂಡ ಇಲ್ಲ ನನಗಿವಾಗ. ದಯವಿಟ್ಟು ಇಲ್ಲೇ ಇರ್ತೀನಿ ನೇತ್ರ. ನಿಂಗೆ ಕ್ಷಮೆ ಕೇಳ್ತೀನಿ ನೇತ್ರ. ಈ ಮನೆಯಲ್ಲಿ ಏನು ಕೆಲಸ ಮಾಡಿದ್ರೂ ಮಾಡ್ತೀನಿ. ಒಟ್ಟಿನಲ್ಲಿ ನಾನು ನಿಮ್ಮ ಜೊತೆನೇ ಇರ್ತೀನಿ ನೇತ್ರ. ನಂಗೆ ನಿಮ್ಮಂಥ ಕುಟುಂಬ ಬೇಕಾಗೈತೆ. ನಂಗೆ ಏನು ಹೇಳಿ ಗೊತ್ತಾಗ್ತಾ ಇಲ್ಲ ನೇತ್ರ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ನೇತ್ರ. ನಾಟಕ ನೀನು ಇಲ್ಲಿಗೆ ಬರ್ತಿ ಅಂತಂದ್ರೆ ನಿಮ್ಮಪ್ಪ ಕಾರಿಂದ ಹಿಡಿದು ಡ್ರೈವರಿಂದ ಹಿಡಿದು ಎಲ್ಲನೂ ವ್ಯವಸ್ಥೆ ಮಾಡಿರ್ತಾರೆ. ಇನ್ನು ನೀನು ಇಲ್ಲಿಗೆ ಬಂದಿ ಅಂತ ಅಂದಮೇಲೆ ನಿನಗೆ ಮನೆದು ವ್ಯವಸ್ಥೆ ಮಾಡಿರಲ್ಲ. ಎಷ್ಟರ ಸುಳ್ಳು ಹೇಳ್ತಿದ್ದೀನಿ ನೀನು. ಮೊದಲು ಇಲ್ಲಿಂದ ನಡಿಬೇಕಂದ್ರೆ ನಡಿಬೇಕು. ನಿನ್ನ ನೆರಳು ಕೂಡ ನಮ್ಮ ಮನೆ ಮೇಲೆ ಬೀಳೋದು ಬೇಡ, ನನ್ನ ಸೊಸೆ ಮೇಲೂ ಬೀಳೋದು ಬೇಡ. ನಡಿ ಇಲ್ಲಿಂದ. ಆಂಟಿ, ಒಂದು ಸಲ ನನ್ನ ಮಾತು ಕೇಳಿ ಆಂಟಿ. ಸರಿ, ನಾನಿಲ್ಲಿ ಇರೋದೇ ಇಲ್ಲ, ಆದರೆ ನಿಮ್ಮೆಲ್ಲರ ಜೊತೆ ನಂಗೆ ಮಾತಾಡೋದಕ್ಕೆ ಟೈಮ್ ಕೊಡಿ ಆಂಟಿ, ಪ್ಲೀಸ್ ಆಂಟಿ. ನಂಗೆ ತಪ್ಪಾಗಿದೆ, ನಂಗೆ ಗೊತ್ತು. ನಾನು ಅದಕ್ಕೋಸ್ಕರ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ಆಂಟಿ, ನನ್ನ ಜೊತೆ ಮಾತಾಡಿ.
ಇಲ್ಲಿಂದ ಹೊರಟು ಹೋಗ್ತೀಯಾ ಅಥವಾ ನಾ ಸೆಕ್ಯೂರಿಟಿನ ಕರೀಲಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ. ಬೇಡ ಆಂಟಿ, ನಾನೇ ಹೋಗ್ತೀನಿ. ಆದರೆ ಒಂದು ಮಾತಂಟಿ, ನಿಮ್ಮೆಲ್ಲರ ಹತ್ರನೂ ನಾನು ಕ್ಷಮೆ ಕೇಳೋದಕ್ಕಂತ ಬಂದಿದ್ದೀನಿ. ನೀವೆಲ್ಲರೂ ನನ್ನನ್ನು ಕ್ಷಮಿಸೋವರೆಗೂ ನಾನು ಇಲ್ಲಿಂದ ಫಾರಿನ್ಗೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ಉಸಿರು ಒಳ್ಳೆ ಥರ ಆಡ್ತಾಳೆ ಈಕೆ. ಒಂದೇ ಸಲ ಬಂದು ಕ್ಷಮೆ ಕೇಳಿದ ತಕ್ಷಣ ನಾವು ಕ್ಷಮಿಸಿ ಮತ್ತಿಕೆನ ನಮ್ಮ ಮನೆಯಾಗ ಇಟ್ಕೋಬೇಕನ? ಹಾಂ, ಈ ಥರ ಪ್ರತಿ ಸಲ ತಪ್ಪು ಮಾಡಿ 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 ನಮ್ಮ ಮನೆಯದು ನೆಮ್ಮದಿನ ನಾವು ಹಾಳು ಮಾಡಿಟ್ಟಿದ್ವಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಬೇರೆ ಯಾರನ್ನೂ ನಮ್ಮ ಮನೆ ಒಳಗೆ ಸೇರಿಸ್ಕೊಳಲ್ಲ, ಸೇರ್ಸೋಕ್ಕೂ ನಾ ಬಿಡೋದಿಲ್ಲ ಇನ್ಮೇಲೆ. ಅಯ್ಯೋ, ಏನಾಯ್ತು ನೇತ್ರ? ನೇತ್ರ ಏನಾಯ್ತಮ್ಮ? ನೋವೇನಾದರೂ ಸ್ಟಾರ್ಟ್ ಆಗಿದೆನಾ? ಭಾಳ ನೋವಿಸ್ತಾ ಇದೆನಾ? ಹ್ಞೂ ಅತ್ತೆ, ಯಾಕೋ ಬಿಟ್ಟು ಬಿಟ್ಟು ನೋವು ಬರ್ತಾಯಿದೆ ನನಗೆ. ನೋವು ತಡ್ಕೊಳಕ್ಕೆ ಆಗ್ತಿಲ್ಲ, ಸ್ವಲ್ಪ ತ್ರಾಸ ಆಗ್ತಾಯಿದೆ ಅತ್ತೆ ನನಗೆ. ಅಯ್ಯೋ ದೇವ್ರೆ, ಮನೆಯಲ್ಲಿ ನೋಡಿದ್ರೆ ಯಾರಿಲ್ಲ. ಕಾವೇರಿ, ಲಘುನ ನಿಮ್ಮ ಅವರಿಗೆ ಆಮೇಲೆ ನಿಮ್ಮ ಮಾವಗೆ ಇಬ್ಬರಿಗೂ ಫೋನ್ ಹಚ್ಚಿ ಇಮಿಡಿಯೇಟಾಗಿ ಮನೆಗೆ ಬರ್ಬೇಕಂತ ಹೇಳಿ. ಹಂಗೆ ಅದಾದಮೇಲೆ ನಿಮ್ಮ ಅವ್ಗೆ ಫೋನ್ ಹಚ್ಚಿ ಹೇಳಿ ಬಂದ್ಬಿಡು. ಲಘುನ ಹೋಗು, ನಾ ಇಲ್ಲೇ ಇರ್ತೀನಿ ನೇತ್ರ ಹತ್ರ, ಹೋಗು. ಸರಿ ಅತ್ತೆ, ನನ್ನ ಫೋನ್ ಇಲ್ಲ. ಹಾಂ, ರೂಮಲ್ಲಿ ಇಟ್ಟಿದ್ದೀನಿ, 2 ನಿಮಿಷ ಅತ್ತೆ, ಹಚ್ಚಿ ಬಂದುಬಿಡ್ತೀನಿ. ಅಯ್ಯೋ ದೇವ್ರೆ, ಇವ್ರು ಯಾರು ಮನೆಯಲ್ಲಿನೇ ಇಲ್ಲ. ಅಯ್ಯೋ, ಏನು ಮಾಡೋದಪ್ಪ ಇವಾಗ? ನೇತ್ರ, ನಿಮಗೆ ನೋವೇನಾದರೂ ಜಾಸ್ತಿ ಆಗ್ತಾ ಇದೆನಾ? ಡ್ರೈವರ್ ಇದ್ದಾನೆ, ನಡಿ ನಾವು ಆಸ್ಪತ್ರೆಗೆ ಹೋಗೋಣ. ಅವರೆಲ್ಲರೂ ಬೇಕಾದ್ರೆ ಆಸ್ಪತ್ರೆಗೆ ಕರೆದ್ರಾಯ್ತು ಅವ್ರನ್ನ. ನಡಿ ಹೋಗೋಣ ನಾವು ಮೊದಲು. ಇಲ್ಲ ಅತ್ತೆ, ಇನ್ನೂ ನೋವು ಅಷ್ಟು ಸ್ಟಾರ್ಟ್ ಆಗಿಲ್ಲ. ಪರವಾಗಿಲ್ಲ, ನಿಮ್ಮ ಮಗಗೊಂದು ಸ್ವಲ್ಪ ಲಘು ನಮ್ಮ ಮನೆಗೆ ಬಾ ಅಂತ ಹೇಳಿಬಿಡ್ರಿ ಅತ್ತೆ. ಅವರು ಬರಲಿ, ಹಂಗೆ ಮಾವರವರೆಲ್ಲ ಮನೆಗೆ ಬಂದುಬಿಡಲಿ. ಆಮೇಲೆ ಒಟ್ಟಿಗೆ ಎಲ್ಲರೂ ಹೋದ್ರಾಯ್ತು. ಇನ್ನೂ ಅಷ್ಟೇನು ನೋವು ಸ್ಟಾರ್ಟ್ ಆಗಿಲ್ಲ. ಹಂಗಲ್ಲ ನೇತ್ರ, ಮತ್ತು ಒಮ್ಮಿಗೆ ನೋವು ಸ್ಟಾರ್ಟ್ ಆಯ್ತಂದ್ರೆ ಹೆಂಗೆ ಮಾಡೋದು? ಅದಕ್ಕೆ ಹೇಳಿದಷ್ಟು ಕೇಳಿ. ಬಾ, ನಾ ಡ್ರೈವರ್ ಇದ್ದಾನೆ, ನಾವು ಹೋಗೋಣ ಆಸ್ಪತ್ರೆಗೆ. ಅವ್ರಿಗೆ ಅಲ್ಲಿಗೆ ಬಾ ಅಂತ ಹೇಳಿದ್ರಾಯ್ತು. ಇಲ್ಲ ಅತ್ತೆ, ಪರವಾಗಿಲ್ಲ, ಇನ್ನೂ ಅಷ್ಟೇನು ನೋವು ಇಲ್ಲ. ಸ್ವಲ್ಪ ಸ್ವಲ್ಪ ಬಿಟ್ಟು ಬಿಟ್ಟು ಬರ್ತಾಯಿದೆ ನೋವು. ಪರವಾಗಿಲ್ಲ, ನಂಗೊಂದು ಸ್ವಲ್ಪ ನೀರು ಕುಡಿಯತ್ತೆ. ನೀರಾ? 1 ನಿಮಿಷ ಇರಮ್ಮ, ನೀರು ತರ್ತೀನಿ. ಬಾಯಿ ಪಾ ನೋವು ಪಾ. ಅಕ್ಕ, ಮನ್ಯಾಗ ಅವ್ಗೆ ಫೋನ್ ಹಚ್ಚಿಡೀನಿ, ಎಲ್ಲರೂ ಮನ್ಯಾಗ ಇದ್ರಂತ. ಈಗ ಗಾಡಿನೂ ಎಲ್ಲ ರೆಡಿನೇ ಇಟ್ಟಿದ್ರಂತ. ಬರ್ತಾರಂತ, ಇನ್ನೊಂದು ಅರ್ಧ ತಾಸ್ನಾಗ ಇಲ್ಲಿ ಇರ್ತಾರಂತ. ನೀನು ತಲೆ ಕೆಡ್ಸ್ಕೊಂಡು ಹಾಕೋಬೇಡ. ಅವ್ವ ಚಿಗವ್ವ ಚಿಕ್ಕಿ ಎಲ್ಲರೂ ಬರಾಕುಂತಾರೆ, ಸರಿನಾ? ನೀನು ಹೆದರ್ಕೊಂಡು ಹೋಗ್ಬೇಡ. ಈಗ ಏನಾರು ಬೇಕನ ನಿನಗೆ? ನೀರೇನಾರು ತಂದು ಕೊಡ್ಲೇನಾ? ಬೇಡ ಬೇಡ, ಇವಾಗ ಅತ್ತೆ ಹೇಳಿದ್ದೀನಿ, ಅತ್ತೆ ನೀರು ತರೋದಕ್ಕೆ ಹೋಗಾರ. ಅವಾಗೇನು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿದಿಲ್ಲ. ಈಗ ಸಣ್ಣಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದಿಲ್ಲ. ಏನೊಮ್ಮಿಗೆ ಗಾಬರಿ ಆಗಂಗೆ ಹೇಳಿದ್ಯಾ? ಇಲ್ಲ ಅಳಕ್ಕ, ನಾ ಹೇಳಿ ನಾವು ಈಗ ಸಣ್ಣಕ್ಕೆ ನೋವು ಸ್ಟಾರ್ಟ್ ಆಗವು, ನೀವು ಬಂದುಬಿಡ್ರಿ ಅಂತಂದೆ. ಅವ್ವ ಸ್ಟಾರ್ಟ್ ಆಗವನು ಅಂತಂದು ಬಂದುಬಿಟ್ರೆ. ಯಾಕಂದ್ರೆ ಅವಾಗ ಗೊತ್ತಿತ್ತು ನಿಂದು ಇವತ್ತು ನಾಳಿದ್ರೆ ಡೆಲಿವರಿ ಆಕತ್ತಂತಂದು. ಹಾಗಾಗಿ ಅವ್ವ ಆತು ಮನ್ಯಾಗ ಎಲ್ಲರೂ ಹೊಲಕ್ಕೆಲ್ಲೂ ಹೋಗಿಲ್ಲ, ಮನ್ಯಾಗ ಇದ್ರವ್ರು. ನಿನ್ನೆಯಿಂದ ಮನ್ಯಾಗ ಅದಾರಂತ. ಹಾಗಾಗಿ ಈಗ ಲಘುನ ಬಿಡ್ತೀನಿ ಅಂತಂದಾರೆ. ಇರು, ಅತಿ ನೀರು ತರಕ್ಕೆ ಹೋಗಾರನ, ನಾನು ತೊಗೊಂಬರ್ತೀನಿ. ಇಲ್ಲ, ನಾನು ಇಲ್ಲೇ ಇರ್ತೀನಿ ತಡಿ, ನೀನು ಒಬ್ಬಕಿನ ಬಿಟ್ಟು ಹೋಗ್ಬಾರ್ದಿಲ್ಲ. ಭಾಳ ನೋವು ಆಗುಂತೈತನಕ್ಕ? ಹ್ಞೂ ಕಾವೇರಿ, ಭಾಳ ಬಿಟ್ಟು ಬಿಟ್ಟು ಬರಾಗೊಂದೈತಿ. ನೋವು ಬಂದ ತಕ್ಷಣ ಹೆಂಗೆ ಅನ್ಸಾಗೊಂತೈತಿ. ಆದರೂ ಇನ್ನೂ ಅಷ್ಟು ಹೆವಿ ಪೇಯ್ನ್ ಏನು ಸ್ಟಾರ್ಟ್ ಆಗಿಲ್ಲ. ಅವು ಅಂದಿದ್ಲಲ್ಲ, ನೋವು ಹೆಂಗೆ ಜಾಸ್ತಿ ಆದರೆ ತಡ್ಕೊಳಕ್ಕಾಗಲ್ಲ, ಹಂಗೆ ಇನ್ನೂ ಅಷ್ಟು ಸ್ಟಾರ್ಟ್ ಆಗಿಲ್ಲ. ಸೊ ಕಾಸು ಚುಟ್ಟು 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 ಅನ್ನಂಗೆ ಸ್ಟಾರ್ಟ್ ಆಗೈತಿ ನೋವು. ನೀನೇನು ಹೆದರ್ಕೋಬೇಡಕ್ಕ, ನಿನ್ನ ಜೊತೆ ನಾವೆಲ್ಲರೂ ಅದೀವಿ. ನಿಂಗೆ ಏನೂ ಹಾಕಬಿಡಂಗಿಲ್ಲ, ಆರಾಮ್ ಡೆಲಿವರಿ ಆಗುತ್ತೆ. ನೀನೇನು ಟೆನ್ಷನ್ ಮಾಡ್ಕೊಂಡು ಹಾಕೋಬೇಡ, ಸರಿನಾ? ಸರಿ. ಹೌದು, ಗವಿ ಇನ್ನೂ ಬಂದೇ ಇಲ್ಲಲ್ಲ, ಇನ್ನೂ ಕ್ಲಾಸ್ ಮುಗ್ದಿಲ್ಲ ಅಂತನೋ ಒಂದು. ಅಣ್ಣಂದು ಕ್ಲಾಸ್ ಮುಗೀತಂತ, ಅವ್ರ ಫ್ರೆಂಡ್ ಜೊತೆ ಅವ್ರ ರೂಮಿಗೆ ಹೋಗಿ ಆಮೇಲೆ ಬರಬೇಕಂತ ಅಂದ್ಕೊಂಡಿದ್ದಂತ. ಮತ್ತು ನಾನು ಹಿಂಗೆ ನೋವು ಸ್ಟಾರ್ಟ್ ಆಗೈತಿ ಅಕ್ಕಗೆ ಸಣ್ಣಕ್ಕಂತ ಅಂದೆ. ಹಂಗಂದ್ರೆ ಈಗ ಬಂದ ಬಿಡ್ತೀನಿ ಅಂತಂದು ಈಗ ಅಣ್ಣನೂ ಬರಾಕುಂತಾನೆ ಇಲ್ಲಿಗೆ. ಹೌದನ, ಚಲೋ ಆತ್ಬಿಡು. ನಾನು ಮನ್ಯಾಗ ಒಂದು ಸ್ವಲ್ಪ ನೋವು ತಿಂದೆ, ಆಸ್ಪತ್ರೆಗೆ ಹೋದೆ ಅಂದ್ರೆ ಡೆಲಿವರಿ ಬೇಗ ಆಗುತ್ತಂತ. ಯಾಕಂದ್ರೆ ಆಸ್ಪತ್ರೆಯಾಗ ನಮ್ಮ ಮನೆಯವ್ರು ಅಷ್ಟ್ರು ಇದ್ರೆ ಅಷ್ಟ್ರೂ ಬಿಡೋದೇ ಇಲ್ಲ ಅವರು. ಅದ ಮನ್ಯಾಗ ಆದ್ರೆ ಎಲ್ಲರೂ ಇರ್ತಾರಲ್ಲ, ಒಂದು ಸ್ವಲ್ಪ ಧೈರ್ಯ ಕೊಡ್ತಾರೆ ನನಗಂತ ಅಂದ್ಕೊಂಡಿನಿ ನಾನು. ಅಕ್ಕ, ಹಂಗಂತಂದು ಮನ್ಯಾಗ ಬಾಳೋತನ ಇರೋದು ಬೇಡ. ಹೆಂಗೋ ಆಸ್ಪತ್ರೆಗೆ ಪರಿಚಯದವ್ರು ಅದಾರಲ್ಲ, ಬಿಡ್ತಾರಂತವ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಅದ್ರ ಬಗ್ಗೆ. ಮೊದಲು ಆಸ್ಪತ್ರೆಗೆ ಹೋಗಿ ಸೇರೋಣ, ಯಾಕಂದ್ರೆ ಆಸ್ಪತ್ರೆಗೆ ಡಾಕ್ಟರ್ಸ್ ಇರ್ತಾರೆ, ಎಲ್ಲ ವ್ಯವಸ್ಥೆ ಇರ್ತೈತಿ. ಇಲ್ಲಿ ಅಕಸ್ಮಾತ್ ಹೋಗೋಮಂದು ಟ್ರಾಫಿಕ್ ಜಾಮ್ ಆಗೋದು ಅದೆಲ್ಲ ರಿಸ್ಕ್ ಬೇಡನ ಬೇಡ. ನೀನು ತಲೆ ಕೆಡ್ಸ್ಕೊಬೇಡ. ಆಸ್ಪತ್ರೆಗೂ ಅವ್ವ ಅತ್ತಿ ಆಮೇಲೆ ಮಾವ ಎಲ್ಲರೂ ಇರ್ತಾರಂತ, ಸರಿನಾ? ಸರಿ.